ಎಲ್ಲರೂ ಹುಟ್ಟುತ್ತೇವೆ, ಸಾಯುತ್ತೇವೆ. ಆದರೆ ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ, ಮರಣದ ನಂತರ ಏನಾಗುತ್ತದೆ? ಈ ಶಾಶ್ವತ ಗ್ರಂಥದಲ್ಲಿ ಶ್ರೀಲ ಪ್ರಭುಪಾದರು ಶರೀರದ ಪಾರವಾದ ಜೀವನದ ನಿಜವಾದ ಅರ್ಥವನ್ನು ವಿವರಿಸುತ್ತಾರೆ. ಈ ಪುಸ್ತಕ ಪುನರ್ಜನ್ಮದ ಚಕ್ರವನ್ನು ಮುರಿಯುವ ಮಾರ್ಗದರ್ಶಿಯಾಗಿದೆ. ಭಗವದ್ಗೀತೆಯ ಪ್ರಕಾರ ನಾವು ಈ ಶರೀರವಲ್ಲ, ನಾವು ಶಾಶ್ವತ ಆತ್ಮಗಳು. ಆದರೆ ನಾವು ದೇಹವನ್ನು ನಮ್ಮ ಸ್ವರೂಪವೆಂದು ಭಾವಿಸುತ್ತೇವೆ. ಈ ಅಜ್ಞಾನದಿಂದ ನಾವು ದುಃಖ ಅನುಭವಿಸುತ್ತೇವೆ. ಉದಾಹರಣೆಗೆ, ಒಂದು ಗ್ಲಾಸಿನಿಂದ ಮತ್ತೊಂದು ಗ್ಲಾಸಿಗೆ ನೀರನ್ನು ಸುರಿಯುವುದು ಕಲ್ಪಿಸಿಕೊಳ್ಳಿ. ಊಹೆ ಮಾಡಿಕೊಳ್ಳಿ. ಗ್ಲಾಸ್ ಬದಲಾಗುತ್ತದೆ, ಆದರೆ ನೀರು ಅದೇ ಇರುತ್ತದೆ. ಅದೇ ರೀತಿ ನಮ್ಮ ದೇಹ ಬದಲಾಗಬಹುದು, ಆದರೆ ಆತ್ಮ ತನ್ನ ಪಯಣವನ್ನು ಮುಂದುವರಿಸುತ್ತದೆ. ಸರಿ, ಹಾಗಾದರೆ ಈ ಚಕ್ರದಿಂದ ನಮಗೆ ಮುಕ್ತಿ ಹೇಗೆ ಸಿಗುತ್ತದೆ? ಈ ಪುನರ್ಜನ್ಮದ ಚಕ್ರದಿಂದ ತಪ್ಪಿಸಿಕೊಳ್ಳಲು ನಮ್ಮ ಜೀವನದ ನಿಜವಾದ ಗುರಿಯನ್ನು ಅರಿಯಬೇಕು. ಭಗವಂತನ ಸೇವೆ, ಭಕ್ತಿ, ಜ್ಞಾನ ಇವೆಲ್ಲವೂ ನಮ್ಮನ್ನು ಮುಕ್ತಿ ಮಾರ್ಗದತ್ತ ಒಯ್ಯುತ್ತವೆ. ಹಾಗಾದರೆ ನಿಮ್ಮ ಜೀವನದ ಗಮ್ಯಸ್ಥಾನ ಏನು? ಇದೇ ಪ್ರಶ್ನೆಯ ಉತ್ತರವನ್ನು ಈ ಗ್ರಂಥದಲ್ಲಿ ನಾವು ಕಂಡುಕೊಳ್ಳಬಹುದು. ಇಂದಿನ ಎಪಿಸೋಡ್ನಲ್ಲಿ ಇದರಲ್ಲಿ ಅಡಗಿರುವ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಹಾಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.